ಕೆಎನ್ಎಸ್ ಸ್ವಿಮ್ಮಿಂಗ್ ಅಕಾಡೆಮಿ ಉದ್ಘಾಟನೆ. ಚಿಂತಾಮಣಿಯ ಬಾಗೇಪಲ್ಲಿ ಕ್ರಾಸ್ ಬಳಿ ಇರುವ ಎಸ್ಆರ್ಇಟಿ ಶಾಲೆಯ ಆವರಣದಲ್ಲಿ ಕೆಎನ್ಎಸ್ ಸ್ವಿಮ್ಮಿಂಗ್ ಅಕಾಡೆಮಿಯನ್ನು ಉದ್ಘಾಟಿಸಲಾಯಿತು. ಸಂಸ್ಥೆಯ ಮುಖ್ಯಸ್ಥ ಸಿಎನ್ ನಾಗೇಶ್ ರವರು ಮಾತನಾಡುತ್ತಾ, ಬೇಸಿಗೆಯ ಬಿಸಿಲಿನ ತಾಪವನ್ನು ಮರೆತು ತಣ್ಣನೆಯ ನೀರಿನಲ್ಲಿ ಈಜಾಡಲು ಈಜನ್ನು ಕಲಿಯುವರಿಗೆ ಪರಿಣಿತರಿಂದ ತರಬೇತಿ ನೀಡಲಾಗುವುದು. ಈಜಾಡುವುದರಿಂದ ಕೇವಲ ದೇಹ ತಣ್ಣಗಾಗಿ ಮನಸ್ಸಿಗೆ ಚೈತನ್ಯ ಮೂಡುವುದು ಮಾತ್ರವಲ್ಲ, ಆರೋಗ್ಯಕ್ಕೂ ಹಲವು ರೀತಿಯ ಪ್ರಯೋಜನಗಳಿವೆ. ತಜ್ಞರ ಪ್ರಕಾರ ಈಜಾಡುವುದು ಉತ್ತಮ ವ್ಯಾಯಾಮ ವಿಧಾನವೂ ಕೂಡ. ಈಜಾಡುವುದರಿಂದ ದೇಹದ ತಾಪ ತಣಿಯುವ ಜೊತೆಗೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವು ಸುಧಾರಿಸುತ್ತದೆ. ಈಜುವಾಗ ಮನುಷ್ಯರಿಗೆ ತಮ್ಮ ಜೀವನದ ಸಮಸ್ಯೆಗಳ ಬಗ್ಗೆ ಯೋಚಿಸಲು ಸಮಯ ಸಿಗುವುದಿಲ್ಲ. ಈಜುವುದು ಮಾನಸಿಕ ಆರೋಗ್ಯ ಸುಧಾರಣೆಗೆ ಒಂದು ಉತ್ತಮ ಅಭ್ಯಾಸವಾಗಿದೆ. ಈಜಾಡುವ ವೇಳೆ ಮಾನಸಿಕ ವ್ಯಥೆಗಳಿಂದ ದೂರ ಉಳಿದು ಉಸಿರಾಟದ ಮೇಲೆ ಗಮನ ಕೇಂದ್ರೀಕರಿಸಲು ಸಹಾಯವಾಗುತ್ತದೆ. ಇದು ಒತ್ತಡವನ್ನು ನಿವಾರಿಸಿ ಮಾನಸಿಕ ಶಾಂತಿ ಪಡೆಯಲು ಸಹ ಸಹಾಯ ಮಾಡುತ್ತದೆ. ಅಲ್ಲದೆ ಹೃದಯ ಸಮಸ್ಯೆ, ಟೈಪ್ 2 ಮಧುಮೇಹದಂತಹ ದೀರ್ಘಕಾಲದ ಕಾಯಿಲೆಗಳ ವಿರುದ್ಧ ಹೋರಾಡಲು ಈಜು ಉತ್ತಮ ವಿಧಾನ. ಈಜಾಡುವ ಸಮಯದಲ್ಲಿ ದೇಹದಲ್ಲಿ ಸಂತೋಷದ ಹಾರ್ಮೋನುಗಳು ಬಿಡುಗಡೆಯಾಗುತ್ತವೆ. ದೇಹವನ್ನು ಟೋನ್ ಮಾಡುತ್ತದೆ, ಉಸಿರಾಟದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಈಜು ದೈಹಿಕ ತ್ರಾಣವನ್ನು ಹೆಚ್ಚಿಸುವ ಉತ್ತಮ ವ್ಯಾಯಾಮ ವಿಧಾನ. ಸೈಕ್ಲಿಂಗ್ ಹಾಗೂ ವಾಕಿಂಗ್ ಗಿಂತ ಈಜು ಉತ್ತಮ ಎನ್ನುವುದು ತಜ್ಞರ ಅಭಿಪ್ರಾಯ. ಯಾಕೆಂದರೆ ಈಜಿನಲ್ಲಿ ಇತರ ವ್ಯಾಯಾಮಗಳಂತೆ ದೈಹಿಕ ಒತ್ತಡ ಉಂಟಾಗುವುದಿಲ್ಲ. ಅಲ್ಲದೆ ಇದು ತ್ರಾಣವನ್ನು ಹೆಚ್ಚಿಸುತ್ತದೆ. ವಿವಿಧ ರೀತಿಯಲ್ಲಿ ಈಜುವಿಕೆಯಿಂದ ವ್ಯಕ್ತಿಯು ತನ್ನ ದೇಹವನ್ನು ಹಿಂದಕ್ಕೆ ಮುಂದಕ್ಕೆ ಚಲಿಸುವುದನ್ನು ಒಳಗೊಂಡಿರುತ್ತದೆ. ಇದು ಉಸಿರಾಟ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆಂದರು. ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಇಂಡೋರ್ ಸ್ವಿಮ್ಮಿಂಗ್ ಶಾಲೆಯನ್ನು ತೆರೆದಿದ್ದು, ವಿಶೇಷ ಪರಿಣಿತಿ ಹೊಂದಿರುವ ತರಬೇತುದಾರರಿಂದ ಈಜು ಕಲಿಸಲಾಗುವುದು. ಎಲ್ಲಾ ವಯಸ್ಸಿನವರಿಗೂ ಸಹ ತರಬೇತಿ ನೀಡಲಾಗುತ್ತದೆ. ಸಮ್ಮರ್ ಕ್ಯಾಂಪ್ಗೆ ಈಗಾಗಲೇ ನೋಂದಣಿ ಆರಂಭಗೊಂಡಿದ್ದು, ನವೀನ ರೀತಿಯ ಸೌಲಭ್ಯಗಳನ್ನು ಅಳವಡಿಸಿರುವ ಈ ಇಂಡೋರ್ ಸ್ವಿಮ್ಮಿಂಗ್ ಅಕಾಡೆಮಿಯಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ ಸಮಯವನ್ನು ನಿಗದಿ ಮಾಡಲಾಗಿದೆ ಎಂದರು.